ನಮಸ್ಕಾರ. ಈ ದಿನ ನಮ್ಮ ಹರಿಹರ ನಗರಕ್ಕೆ ಸ್ವಚ್ಛತಾ ಕಾರ್ಯಕ್ರಮದ ಒಂದು ಉದ್ದೇಶ ಇಟ್ಕೊಂಡು ನನ್ನ ಊರು ನನ್ನ ಹೊಣೆ ತಂಡದಿಂದ ಆರಂಭವಾದ ಒಂದು ಚಿಕ್ಕ ಸಾಮಾಜಿಕ ಕಳಕಳೆಯಿಂದ ಒಗ್ಗೂಡಿ ಸಮಾನ ಮನಸ್ಕರು ಇವತ್ತು ಒಂದು ಭೂಮಿ ಸೋಷಿಯಲ್ ಡೆವಲಪ್ಮೆಂಟ್ ಫೌಂಡೇಶನನ್ನು ಒಂದು ಸಮಿತಿನ ರಚನೆಗೊಳಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಾರಂಭೋತ್ಸವಕ್ಕೆ ಕೇವಲ ಪ್ರಾರಂಭೋತ್ಸವ ಸ್ಟೇಜ್ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಜನಸಾಮಾನ್ಯರಿಗೆ ನಮ್ಮ ಉದ್ದೇಶ ಆರೋಗ್ಯ ಮತ್ತು ಸ್ವಚ್ಛತೆ ಕಡೆ ಇರೋದರಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡಲಿಕ್ಕೋಸ್ಕರ ದಾವಣಗೆರೆ ಜಿಲ್ಲೆಯ SS ನಾರಾಯಣ ಆಸ್ಪತ್ರೆ, ದಾವಣಗೆರೆಯ ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್, ವಾಸನ್ ಐ ಕೇರ್ ಮತ್ತು ಸಿದ್ಧಗಂಗಾ ಬ್ಲಡ್ ಬ್ಯಾಂಕ್ ಇವರೆಲ್ಲರ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭಗೊಳಿಸಿದ್ವಿ. ಅತಿಥಿಗಳೆಲ್ಲ ಬಂದು ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಹಿತವಚಗಳನ್ನು ನೀಡಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ತಾವು ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳಿ ನಮಗೆ ಆಶೀರ್ವಚನ ಕೊಟ್ಟು ಹೋಗಿದ್ದಾರೆ. ನಮ್ಮ ಈ ಒಂದು ಸಂಸ್ಥೆಯ ಉದ್ದೇಶ ಕೇವಲ ನದಿ ಸ್ವಚ್ಛತೆ ಅಷ್ಟೇ ಅಲ್ಲದೆ ಇತಿಹಾಸ ಹೊಂದಿದ ದೇವಸ್ಥಾನಗಳು, ಶಾಲಾ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಚಿಂತನೆ ಮೂಡಿಸೋದು ಮತ್ತು ಹಳೆ ಸರ್ಕಾರಿ ಶಾಲೆಗಳ ಸ್ವಚ್ಛತೆ, ಈ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಒಂದು ಈ ಫೌಂಡೇಶನ್ನ ಕನಸಾಗಿದೆ. ಇದಕ್ಕೆಲ್ಲರೂ ಸಹ ನಮ್ಮ ಹರಿಹರ ಜನತೆ, ದಾವಣಗೆರೆ ಜಿಲ್ಲೆಯ ಜನತೆ ಎಲ್ಲರೂ ಒಂದು ಸಹಕಾರ ಕೊಟ್ಟರೆ ಇನ್ನೂ ಒಂದು ಮುಂದಿನ ಮುಂಚೂಣಿಯಲ್ಲಿ ನಾವು ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭೂಮಿ ಸೋಷಿಯಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಫೌಂಡೇಶನ್ ಇದರ ಪ್ರಾರಂಭದ ಉದ್ದೇಶ ಸೇವೆಯೇ ನಮ್ಮ ಮೊದಲ ಗುರಿಯಾಗಿದೆ. ಪರಿಸರ ಸಂರಕ್ಷಣೆ, ನೀರನ್ನು ಉಳಿಸೋದಾಗಿರ್ಬೋದು ಮತ್ತು ಭೂಮಿಯನ್ನು ಉಳಿಸ್ಬೇಕು, ಹಸಿರೇ ಉಸಿರು ಅನ್ನೋದನ್ನು ನಾಗರಿಕರಲ್ಲಿ ನಾವು ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಅದ್ರ ಜೊತೆ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗದಂಗೆ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣದ ಮಹತ್ವವನ್ನು ಆಗಿರ್ಬೋದು, ಗುರು ಹಿರಿಯರಿಗೆ ಒಂದು ಗೌರವ ಕೊಡೋದಾಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದು ಇದು ನಮ್ಮ ಮೊದಲ ಆದ್ಯತೆ ಆಗಿದೆ. ಹಸಿರೇ ಉಸಿರು ಅನ್ನೋದ್ರ ಮೂಲಕ ನಾವು ಭೂಮಿಯನ್ನು ಒಂದು ಪದದ ಮೂಲಕ ನಾವು ನಮ್ಮ NGOವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಭೂಮಿ ಸೋಷಿಯಲ್ ಡೆವಲಪ್ಮೆಂಟ್ ಫೌಂಡೇಶನ್ ಪ್ರಾರಂಭ ಆಗಿದೆ. ಇದರ ಉದ್ದೇಶ ಪರಿಸರ ಸಂರಕ್ಷಣೆ ಅಂತೇಳಿ. ಸೊ ಇದ್ರ ಜೊತೆಗೆ ಇನ್ನೊಂದು ಹೊಸ ವಿಚಾರ ಹೇಳ್ತೀನಿ. ಇವತ್ತು ನಮ್ಮ ಪ್ರಪಂಚದಲ್ಲಿ ನಾವೆಲ್ಲರೂ ಮಾತಾಡ್ತಿದ್ದೆ ಡಿಸಾಸ್ಟರ್ ಬಗ್ಗೆ, ವಿಪತ್ತು. ಇವತ್ತು ನಮ್ಮ ಯೋಜನೆಗಳು ಹೇಗಿದೆ ಅಂದರೆ ಸರ್ಕಾರದವು ಇವತ್ತು ಗ್ಲೋಬಲ್ ಕ್ಲೈಮೇಟ್ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಸೊ ಎಲ್ಲೂ ಅದು ಆಗ್ತಾಯಿಲ್ಲ. ಸೊ ಮುಂದೆ ನಾವು ಈ ಒಂದು ಸಂಸ್ಥೆ ದಾವಣಗೆರೆ ಜಿಲ್ಲೆಯ ವಿಪತ್ತು ನಿರ್ವಹಣಾ ಘಟಕ ಇದೆ. ಆ ವಿಪತ್ತು ನಿರ್ವಹಣಾ ಘಟಕದಲ್ಲಿ ಯಾವುದೇ ಒಂದು ಸಂಸ್ಥೆಗಳು ಕೆಲಸ ಮಾಡ್ತಿಲ್ಲ. ನಾನು ಮಾನ್ಯ ಜಿಲ್ಲಾಧಿಕಾರಿ ಜೊತೆಗೆ ಒಂದು ಲೆಟ್ರ್ ಕೊಟ್ಟು ಈ ಒಂದು ಸಂಸ್ಥೆಯನ್ನು ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರು ಅಂತ ಹೇಳಿ ನಾವು ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಸಂಸ್ಥೆ ಮುಂದೊಂದು ದಿನ ವಿಪತ್ತಿನ ಕಾಲದಲ್ಲಿ ನಮ್ಮ ಜನರ ಜೊತೆಗೆ ನಾವು ಕೆಲಸ ಮಾಡ್ತೀವಂತ NDRF ಹೇಗಿದೆಯೋ ಮತ್ತು ಫೈರ್ ಹೇಗಿದೆಯೋ ಇಲಾಖೆ ಆ ಥರ NDRFಲ್ಲಿ ಒಂದು ಸಂಸ್ಥೆ ವಿಪತ್ತು ನಿರ್ವಹಣಾ ಘಟಕ ಅಂತಿದೆ. ಅಲ್ಲಿ ನಾವು ಶೋಲ್ಜರ್ ಆಗಿ ಒಂದು ಯೋಧರಾಗಿ ಕೆಲಸ ಮಾಡಲಿಕ್ಕೆ ಈ ಒಂದು ಟೀಮು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಶ್ರೀಲೇಖಾ ಅಂತ ಹೇಳಿಬಿಟ್ಟು ಅಶ್ವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಂದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ದ್ರವ್ಯಗುಣ ಅಂತ ಹೇಳಿ ಸಸ್ಯಗಳ ಬಗ್ಗೆ ಮತ್ತು ಸಸ್ಯಗಳು ಹೇಗೆ ನಮ್ಮ ದೈನಂದಿಕ ಜೀವನದಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಈಗ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಬಂದಿರುವಂಥ ಗಿಡ ಬಂದ್ಬಿಟ್ಟು ಇದು ಸಂಪಿಗೆ ಅಂತ ಹೇಳ್ತೀವಿ ನಾವು, ಚಂಪಕ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತೀವಿ. ಮೇಯ್ನಾಗಿ ಇದ್ರದ್ದು ಹೂವು ಮತ್ತು ತೊಗಟೆ ಭಾಗನ ನಾವು ಆರೋಗ್ಯದಲ್ಲಿ ಯೂಸ್ ಮಾಡ್ತೀವಿ. ಮೇಯ್ನ್ ಹೇಗೆ ಅಂತಂದರೆ ಜ್ವರದಲ್ಲಿರ್ಬೋದು ಅಥವಾ ನಮ್ಮಲ್ಲಿ ಏನಾದ್ರು ಪಿತ್ತಾಂಶ ಜಾಸ್ತಿ ಆಗಿದ್ದರೆ ಈ ಸಂಪಿಗೆ ಗಿಡದಲ್ಲಿರೋ ತೊಗಟೆಯನ್ನು ಕಷಾಯ ಮಾಡ್ಕೊಂಡು ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಮಧುಕ ಅಂತ ಹೇಳಿಬಿಟ್ಟು, ಸೊ ಇದ್ರದ್ದು ಹೂವು ಭಾಗನ ನಾವು ಮೇಯ್ನಾಗಿ ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತೀವಿ. ಮೇಯ್ನಾಗಿ ಹೇಗೆ ಇದ್ರದ್ದು ಹೂವದು ಮೇಯ್ನ್ ಏನು ಅಂತಂದರೆ ಈ ಸೆಲ್ಫ್ ಜನರೇಟಿಂಗ್ ಆಲ್ಕೋಹಾಲ್ ಅಂತ ಹೇಳ್ಬಿಟ್ಟು ನಾವು ಆಸವಾರಿಷ್ಟ ಅಂತ ಹೇಳ್ತೀವಿ. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಈ ಹೂವನ್ನು ನಾವು ತುಂಬ ಯೂಸ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ಬೇರೆ ಎಲ್ಲಿ ಅಂತಂದರೆ ಮಧುಮೇಹದಲ್ಲಿ ಇದರಲ್ಲಿ ಹೆಸರೇ ಇದೆ ಮಧುಕ ಪುಷ್ಪ ಅಂತ ಹೇಳಿ. ಸೊ ಸಕ್ಕರೆ ಕಾಯಿಲೆಯಲ್ಲಿ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಾವಂಚ ಬೇರು ಅಂತ ಹೇಳಿ ಸಂಸ್ಕೃತದಲ್ಲಿ ಉಷಿರ ಅಂತ ಹೇಳ್ತಾರೆ. ಸೊ ದೇಹದ ಉಷ್ಣಾಂಶ ಏನಾದ್ರು ಜಾಸ್ತಿ ಆದಾಗ ಇದ್ರ ಬೇರು ಭಾಗನ ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ಶಾಂತಿ ಅಥವಾ ತಂಪಾಗೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಚಿತ್ರಕ ಅಂತ ಹೇಳಿ.
ಸೊ ಕನ್ನಡದಲ್ಲಿ ಇದನ್ನು ಅಗ್ನಿಮೂಲ ಅಂತ ಹೇಳ್ತಾರೆ. ಸೊ ಇದು ಮೇಯ್ನ್ ಉಪಯುಕ್ತಾಂಗ ಯಾವುದು ಅಂತಂದರೆ ಮೂಲ ಅಂತ ಹೇಳ್ಬೋದು. ಸೊ ಚಿತ್ರ ಅಗ್ನಿ, ಸೊ ಎಲ್ಲಿ ನಮ್ಮ ಶರೀರದಲ್ಲಿ ಅಗ್ನಿ ಜಾಸ್ತಿ ಇರುತ್ತೆ, ಅಂದರೆ ಹೊಟ್ಟೆ ನೋವು ಇರ್ಬೋದು ಅಥವಾ ಅಸಿಡಿಟಿ ಇರ್ಬೋದು, ಅಂಥದಕ್ಕೆ ಇದ್ರದ್ದು ಬೇರಿನಲ್ಲಿ ನಾವು ಔಷಧಿಗಳನ್ನ ಪ್ರಿಪೇರ್ ಮಾಡಿಬಿಟ್ಟು ತೊಗೋಬೋದಾಗತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಸ ಅಂತ ಹೇಳಿ. ಸೊ ಕನ್ನಡದಲ್ಲಿ ಒಂದು ಮಾತಿದೆ, ಈ ಆಡು ಮುಟ್ಟದ ಗಿಡ ಅಂಥೇಳಿ. ಆಡು ತಿನ್ನಲಿಲ್ದದು ಒಂದೇ ಗಿಡ ಅಂತಂದರೆ ಇದನ್ನು ನಾವು ವಾಸ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಆಡು ಮುಟ್ಟದ ಗಿಡ ಇಲ್ಲಾಂದರೆ ಆಡು ಸೋಗೆ ಅಂತ ಕರಿತೀವಿ. ಸೊ ಮೂಗಲ್ಲಿ ಬರುವಂತಹ ರಕ್ತ ಅಥವಾ ಕಿವಿಯಲ್ಲಿ ಬರುವಂಥ ರಕ್ತ ಅಥವಾ ಕೆಮ್ಮು ನೆಗಡಿ ಅಂಥ ಇದರಲ್ಲಿ ಈ ಎಲೆಯಿಂದ ಕಷಾಯ ಮಾಡಿಕೊಂಡು ನಾವು ಬಳಸ್ಕೊಬೋದಾಗತ್ತೆ ಕೆಮ್ಮಿಗೆ. ಇದು ರೋಡಲ್ಲೆಲ್ಲ ತುಂಬ ಬೆಳೆಯುತ್ತೆ ಇದು. ಸೊ ಆಡು ಸೋಗೆ ಅಂತ ಅಂದರೆ ಅಷ್ಟು ಕಹಿ ಇರುತ್ತೆ ಅಂತ. ಇದು ಕಹಿ ತುಂಬ ಹೊಗರಿ ಇರುತ್ತೆ ತುಂಬ. ಅದು ಇದರಲ್ಲೇ ಮೇಯ್ನ್ ವಾಸ ಅಂತ ಇದು ಆಡು ಸೋಗೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಸರ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ಪಾತಾಳ ಗಾರುಡಿ ಅಂತ ಹೇಳಿಬಿಟ್ಟು. ಸೊ ಇದು ಕೂಡ ಒಂದು ಬಳ್ಳಿ ರೂಪದಲ್ಲಿರುತ್ತೆ. ಮೇಯ್ನಾಗಿ ಹೇಗೆ ಅಂದರೆ ಜ್ವರದಲ್ಲಿರ್ಬೋದು ಅಥವಾ ಅಸ್ತಮ ಅಂಥ ಕಂಡೀಷನಲ್ಲೆಲ್ಲ ಇದನ್ನು ನಾವು ಯೂಸ್ ಮಾಡ್ಬೋದು. ಕೆಮ್ಮು ನೆಗಡಿ ಅದರಲ್ಲಿ ಇದ್ರದ್ದು ಮೇಯ್ನ್ ಯೂಸ್ಫುಲ್ ಪಾರ್ಟ್ ಬಂದ್ಬಿಟ್ಟು ಬೇರನ್ನು ಕಷಾಯ ಮಾಡ್ಕೊಂಬಿಟ್ಟು ನಮ್ಮ ದೈನಂದಿನ ಇದರಲ್ಲಿ ತೊಗೋಬೋದಾಗುತ್ತೆ. ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾರಲ್ಲ ಅಂಥ ಕಂಡೀಷನಲ್ಲಿ ಇದನ್ನು ನಾವು ಬಳಸ್ಕೋಬೋದಾಗುತ್ತೆ. ನೆಕ್ಸ್ಟ್ ಗಿಡ ಬಂದ್ಬಿಟ್ಟು ನಿಂಬೂಕ ಅಥವಾ ನಿಂಬೆ ಗಿಡ ಅಂತ ನಾವೇನು ಹೇಳ್ತೀವಿ. ಯಾವುದೇ ಅಡುಗೆ ಮಾಡಿದ್ರು ಇದನ್ನು ಬಳಸ್ತೀವಿ. ಸೊ ಇದ್ರದ್ದು ಮೇಯ್ನ್ ಹೇಗೆ ಅಂತಂದರೆ ಬೀಜ ಮತ್ತು ಮೂಲ ಭಾಗನ ನಾವು ಯೂಸ್ ಮಾಡ್ಬೋದು. ಸೊ ಎಲ್ಲರಿಗೂ ಗೊತ್ತಿರೋದ್ರಿಂದ ಇದು ತುಂಬ ಹುಳಿ ಇರುತ್ತೆ. ಸೊ ಹುಳಿ ಇರೋದ್ರಿಂದ ಮೇಯ್ನಾಗಿ ಅಸಿಡಿಟಿ ಅಥವಾ ಏನಾದ್ರು ಜೀರ್ಣಕ್ರಿಯೆ ಕಮ್ಮಿ ಆದಾಗ ಅಂಥ ಕಂಡೀಷನಲ್ಲಿ ಇದನ್ನು ನಾವು ಯೂಸ್ ಮಾಡ್ಬೋದು. ನಿಂಬೆ ಗಿಡ ಬೀಜನ ಪುಡಿ ಮಾಡಿ ತೊಗೊಂಡ್ರೆ ಅಸಿಡಿಟಿ ಕಮ್ಮಿ ಆಗುತ್ತೆ. ಇದರಲ್ಲಿ ಸಿರಪ್ ಅಂತ ಸಿಗುತ್ತೆ ನಮ್ಮಲ್ಲಿ, ಸಿರಪ್ಪಲ್ಲಿ ಮಾಡ್ಕೊತೀವಿ. ಹಾಂ, ಅಸಿಡಿಟಿಗೆ ತುಂಬ ಯೂಸ್ ಮಾಡ್ತೀವಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ದಾಸವಾಳ, ಜಪ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಿ. ಇದು ಎಲ್ಲರಿಗೂ ಗೊತ್ತಿರೋದ್ರಿಂದ ಕೂದಲು ಬೆಳೆಯೋಕ್ಕೆ ಅದಲ್ಲದೆ ಬೇಗ ಹೇಗೆ ಅಂತಂದರೆ ರಕ್ತಹೀನತೆ ಅಥವಾ ಅನೇಮಿಯಾ ಅಂತ ಏನು ಹೇಳ್ತೀವಲ್ಲ ಅಂಥ ಕಂಡೀಷನಲ್ಲಿ ಇರೋದು ತೊಗಟೆನ ಯೂಸ್ ಮಾಡ್ಬೋದು. ಇರೋದು ಎಲ್ಲ ಭಾಗಗಳಲ್ಲೂ ಔಷಧಿ ಗುಣ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ದಾಸವಾಳದಲ್ಲಿ ಮತ್ತು ಸ್ತ್ರೀ ರೋಗದಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಇರೋದು ತುಂಬ ಬ್ಲಡ್ ಡಿಸಾರ್ಡರ್ಸ್ ಇರುತ್ತಲ್ಲ ಅಂಥ ಕಂಡೀಷನಲ್ಲೂ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಬಿಟ್ಟು ಇದು ಕೈಡರಿ ಅಥವಾ ಕರ್ಬೇವು ಗಿಡ ಎಲ್ಲರಿಗೂ ಗೊತ್ತಿದೆ. ಸೊ ಮೇಯ್ನ್ ಹೇಗೆ ಅಂತಂದರೆ ಚರ್ಮದ ಕಾಂತಿಗಿರ್ಬೋದು ಅಥವಾ ಕೂದಲು ಬೆಳವಣಿಗೆಗೆ ಇದನ್ನು ತುಂಬ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಗೊತ್ತು ಎಲೆ ಅಷ್ಟೇ, ಎಲೆ ಅಲ್ಲದೆ ಇರೋದು ಮೂಲ ಮೂಲ ಅಂದರೆ ಬೇರು ಮತ್ತು ತೊಗಟೆ ಭಾಗನೂ ಆರೋಗ್ಯದಲ್ಲಿ ತುಂಬ ಯೂಸ್ ಮಾಡಿ. ಮತ್ತು ಸ್ತ್ರೀ ರೋಗದಲ್ಲೂ ಇದನ್ನು ಯೂಸ್ ಮಾಡ್ಬೋದು ನಾವು ತೊಗಟೆ ಭಾಗನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬ್ರಯೋಫೈಲಮ್ ಅಂತ ಹೇಳ್ತಾರೆ. ಸೊ ಬ್ರಯೋಫೈಲಮ್ ಅಂತ ಹೇಳಿ ಕನ್ನಡದಲ್ಲಿ ದೊಡ್ಡಪತ್ರದ ಒಂದು ವೆರೈಟಿ ಇದು. ಸೊ ಇದು ಹೇಗೆ ಅಂತಂದರೆ ಇದು ಎಲೆದು ಉಪಯುಕ್ತ ಅಂಗ ಬರುತ್ತೆ. ಇದನ್ನು ಏನಿಲ್ಲ, ಜಸ್ಟ್ ಕೆಂಡದಲ್ಲಿ ಅದನ್ನು ಪೌಡರ್ ಅಂದರೆ ಕೆಂಡದಲ್ಲಿ ಎಲೆನ ಸುಟ್ಟುಬಿಟ್ಟು ಅದು ಏನು ಪೌಡ್ರ್ ಸಿಗುತ್ತಲ್ಲ ಭಸ್ಮ, ಅದನ್ನು ಸ್ವಲ್ಪ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಒಣ ಕೆಮ್ಮು ಅಥವಾ ನೆಗಡಿ ಅಂಥ ಕಂಡೀಷನಲ್ಲಿದ್ದಾಗ ಇದನ್ನು ನಾವು ಬಳಸ್ಬೋದು. ಇದು ಬ್ರಯೋಫೈಲಮ್ ಅಂತ ಹೇಳ್ತೀವಿ ಇದಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಔಡಲ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇದು. ಸೊ ಗಂಧರ್ವ ಹಸ್ತ ಅಂತ ಹೇಳಿಬಿಟ್ಟು ಒಂದು ಒಳ್ಳೆಯ ಇದಕ್ಕೆ ಒಂದು ಪರ್ಯಾಯ ಕೊಟ್ಟಿದ್ದಾರೆ. ಸೊ ಹೇಗೆ ಅಂತಂದರೆ ನಮ್ಮ ದೇಹ ಕೈ ಇರುತ್ತಲ್ಲ ಅದೇ ಥರ ಇದ್ರದ್ದು ಎಲೆ ಇರುತ್ತೆ. ಸೊ ಮೇಯ್ನಾಗಿ ಏನು ಅಂತಂದರೆ ವಾತವ್ಯಾಧಿ ಅಂದರೆ ಈ ಗಿಡದಲ್ಲಿ ಎಲ್ಲ ಭಾಗಗಳನ್ನು ನಾವು ಯೂಸ್ ಮಾಡ್ಬೋದು. ಮೇಯ್ನಾಗಿ ಹೇಗೆ ಅಂತ ಎಲೆ, ಈ ಮೈಕೈ ನೋವು ಇರ್ಬೋದು ಅಥವಾ ಎಲ್ಲಾದರೂ ಬಾವಿರುತ್ತಲ್ಲ ಮಂಡಿ ಅಂಥ ಜಾಗದಲ್ಲಿ ಇದನ್ನು ಜಸ್ಟು ಒಂದು ಏನಂತಾರೆ ತವಾದಲ್ಲಿ ಚಪಾತಿ ಹೇಗೆ ಫ್ರೈ ಮಾಡ್ತೀವಲ್ಲ ಆ ಥರ ಫ್ರೈ ಮಾಡಿಬಿಟ್ಟು ಹಾಕಿಬಿಟ್ರೆ ಅದರಲ್ಲಿ ಏನೇ ಬಾವುಗಳಿದ್ರೂ ಕಮ್ಮಿ ಆಗುತ್ತೆ. ಹಾಂ, ಮತ್ತು ಮಲಬದ್ಧತೆಯಲ್ಲೂ ತುಂಬ ಯೂಸ್ ಆಗುತ್ತೆ. ಹಾಂ ಸರ್, ಐಬುಪ್ರೊಫೆನ್ ಟೈಪು ಯೂಸ್ ಮಾಡ್ಬೋದು, ಡೈಕ್ಲೋ ಟೈಪು ಇದು ಮೇಯ್ನಾಗಿ ಆ್ಯಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಮತ್ತು ಇದು ಮಲಬದ್ಧತೆಯಲ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಸರ್. ಚಿಕ್ಕ ಮಕ್ಕಳಲ್ಲೆಲ್ಲ ತುಂಬ ಮಲಬದ್ಧತೆ ಇರುತ್ತಲ್ಲ ಅಂಥ ಕಂಡೀಷನ್ ಇದನ್ನು ಬೇರನ್ನ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆ ಭಾಗನ ಯೂಸ್ ಮಾಡ್ಬೋದು. ಇದು ಬೀಜದಿಂದ ಎಣ್ಣೆ ತೆಗಿತೀವಿ ನಾವು, ಹರಳೆಣ್ಣೆ ಕ್ಯಾಸ್ಟ್ರ್ ಆಯಿಲ್ ಅಂತ ಬರುತ್ತಲ್ಲ ಅದೇ. ನೆಕ್ಸ್ಟ್ ಬರೋಂಥದ್ದು ಗರಿಕೆ. ಸೊ ಇದು ಎರಡು ಒಂದೇ. ಇದು ಗರಿಕೆ ಅಂತ ಹೇಳ್ತೀವಿ. ಸೊ ನಾವು ಸಂಸ್ಕೃತದಲ್ಲಿ ಇದು ದುರ್ವ ಅಂತ ಹೇಳ್ತೀವಿ. ಸೊ ಇದು ಕೂಡ ಒಂದು ಸ್ತ್ರೀ ರೋಗದಲ್ಲಿ ತುಂಬ ಅಂದರೆ ಈ ಹೆಣ್ಮಕ್ಳ ಸಮಸ್ಯೆಗಳಿರುತ್ತಲ್ಲ ಗೈನಕಾಲಜಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಅಂಥದ್ದಲ್ಲಿ ಯೂಸ್ ಮಾಡ್ಬೋದು. ಮತ್ತು ರಕ್ತಸ್ರಾವ ಮೂಗಿಂದ ರಕ್ತ ಬರ್ಬೋದು, ಕಿವಿಯಿಂದ ರಕ್ತ ಬರುತ್ತಲ್ಲ ಅಂಥದ್ರಲ್ಲಿ ಕಷಾಯ ಮಾಡ್ಕೊಂಡು ಕುಡಿಬೋದು ಇದನ್ನು. ಅಂದರೆ ರಕ್ತಹೀನತೆ ಎಲ್ಲಿರುತ್ತಲ್ಲ ಅಂಥ ಕಂಡೀಷನಲ್ಲಿ ಗರಿಕೆನ ನಾವು ಯೂಸ್ ಮಾಡ್ತೀವಿ. ಇದು ಮತ್ತು ಈವನ್ ಈ ಆಟಿಸಮ್ ಅಂತ ಬರುತ್ತಲ್ಲ ಮಕ್ಕಳಲ್ಲಿ, ಆಟಿಸಮ್ ಅಂತ ಹೇಳ್ಬಿಟ್ಟು ಅದೊಂದು ಮೈಲ್ಡ್ ಸ್ಟೋನ್ ಡಿಲೇ ಅಂತ ಹೇಳ್ತಾರೆ. ಹೇಗೆ ಅಂದರೆ ಬೆಳವಣಿಗೆ ಕಮ್ಮಿ ಇರುತ್ತೆ ಅಂಥ ಮಕ್ಕಳಲ್ಲಿ ಇದ್ರದ್ದು ಎಣ್ಣೆ ತಯಾರು ಮಾಡಿಬಿಟ್ಟು ನಾವು ತಲೆಗೆ ಅಭ್ಯಂಗ ಮಾಡೋದ್ರಿಂದ ಒಳ್ಳೆಯ ಉಪಯೋಗ ಇದೆ. ಅದು ಕೂಡ ಒಂದು ಕ್ಲಾಸಿಕಲ್ ಪ್ರಿಪ್ರೇಷನ್ ಮಾಡಿ ನಾವು ಉಪಯೋಗ ಮಾಡ್ಬೋದು ಇದನ್ನು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದೆಲಗ ಅಂತ ಹೇಳ್ತಾರೆ. ಇದು ಸಬ್ಸ್ಟಿಟ್ಯೂಟ್ ಆ್ಯಕ್ಚುಲಿ ಇದು. ಸೊ ಇದನ್ನು ನಾವು ರಕ್ತಹೀನತೆ ಇರ್ಬೋದು, ಇಲ್ಲ ಅಂತಂದರೆ ಬುದ್ಧಿಮಾಂದ್ಯ ಮಕ್ಕಳು ಇರ್ತಾರಲ್ಲ ಅಂಥ ನೆನಪಿನ ಶಕ್ತಿ ಯೂಸ್ ಮಾಡೋದಕ್ಕೆ ಇದ್ರ ಪತ್ರದ ಸ್ವರಸ ಮಾಡಿ ಕೊಡ್ಬೋದು ನಾವು. ಬ್ರಾಹ್ಮಿ ಅಂತೇಳಿ
ಬ್ರೈನ್ ಟಾನಿಕ್ ಕೂದಲಿನ ಬೆಳವಣಿಗೆಗೂ ಯೂಸ್ ಮಾಡ್ಬೋದು ಮನೆ. ಸೊ ಲಾಸ್ಟ್ ಗಿಡ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಇಲ್ಲದೆ ನಾವು ಅಡುಗೆ ಮಾಡೋಕ್ಕಾಗೋದಿಲ್ಲಲ್ಲ, ಅದೇ ಥರ ಎಲ್ಲ ಆರೋಗ್ಯದಲ್ಲಿ ಸಮಸ್ಯೆಯಲ್ಲಿ ನಾವು ಬೆಳ್ಳುಳ್ಳಿನ ತುಂಬ ಯಥೇಚ್ಛವಾಗಿ ಯೂಸ್ ಮಾಡ್ಬೋದು. ಮೇಯ್ನಾಗಿ ಹೃದಯ ವಿಕಾರ, ಹಾರ್ಟ್ ಡಿಸಾರ್ಡರ್ಸ್ ಅಂತ ಹೇಳ್ತಾರಲ್ಲ, ಸೊ ಲಶುನ ಕ್ಷೀರಪಾಕ ಅಂತ ಮಾಡ್ತೀವಿ ನಮ್ಮ ಆಯುರ್ವೇದದಲ್ಲಿ. ಬೆಳ್ಳುಳ್ಳಿ ರಷ್ಯಾಕ್ಕೆ ಅಮೆರಿಕ ನಮ್ಮ ಇಂಡಿಯಾದಲ್ಲಿ. ಸೊ ಮೇಯ್ನಾಗಿ ಅಸಿಡಿಟಿ ಮೇಯ್ನ್. ಎರಡನೇದು ರಾಮಬಾಣ ಅಂತಂದರೆ ಅಸಿಡಿಟಿಗೆ ಕೂಡ ನಾವು ಇದನ್ನು ಬಳಸ್ಬೋದಾಗಿದೆ. ಸೊ ಮತ್ತು ಶೀತ ಕೆಮ್ಮು ಅದರಲ್ಲೂ ಕೂಡ ತುಂಬ ಉಪಯೋಗ ಇದೆ. ಒಂದು ದಿವ್ಯ ಔಷಧಿ ಅಂತ ಹೇಳ್ಬೋದು ಇದಕ್ಕೆ ನಾವು ಬೆಳ್ಳುಳ್ಳಿಗೆ. ಸೀತಾಫಲದಿ ಚೂರ್ಣ ಅಂತೇಳಿ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸೀತಾಫಲದಿಂದ ಮಾಡ್ತಕ್ಕಂಥದ್ದು. ಸೀತಾಫಲ ಮತ್ತು ಅದ್ರದ್ದು ಎಲೆಗಳು ಬೇರಿಂದ ಮಾಡ್ತಕ್ಕಂಥದ್ದು. ಇದನ್ನು ಯೂಸ್ ಮಾಡೋದು ರೆಸ್ಪಿರೇಟರಿ ಡಿಸೀಸಸ್ ಲೈಕ್ ಶೀತ ಕೆಮ್ಮು ಜ್ವರ ಎಲ್ಲ ಇದ್ದರೆ ನಾವು ಇದನ್ನು ಕೊಡ್ತೀವಿ. ವಿತ್ ಹನಿ ವಿ ಹ್ಯಾವ್ ಟು ಟೇಕ್ ದಿಸ್. ಹನಿ ಜೊತೆ ಇದನ್ನು ಬೆಳಗ್ಗೆ ಮಾರ್ನಿಂಗು ಮತ್ತು ಸಂಜೆ ತೊಗೊಬೇಕು. ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ವಿತಿನ್ 2 ಡೇಸಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ ಏನೇ ಇದ್ದರೂ ಶೀತ ಕೆಮ್ಮಿದ್ರೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ಸ್ ಇರೋಲ್ಲ, ಏನೂ ಇರೋಲ್ಲ. ವಿ ಕ್ಯಾನ್ ಈಸಿಲಿ ಟೇಕ್ ದಿಸ್ ಒನ್. ಮತ್ತು ಏಜ್ ವೈಸ್ ಏನಿಲ್ಲ. ಮಗು ಇದ್ದರೆ ಸ್ವಲ್ಪ ಪ್ರಮಾಣ ಕಡಿಮೆ ತೊಗೊಬೇಕು. ದೊಡ್ಡರಾದರೆ ಒಂದು ಚಮಚ ಪ್ರಮಾಣ ತೊಗೊಬೇಕು. ಜೇನುತುಪ್ಪದಲ್ಲಿ ತೊಗೊಬೇಕು ಮೇಯ್ನಾಗಿ. ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ನೆಕ್ಬಿಟ್ರೆ ಆಯಿತು. ಬೆಳಗ್ಗೆ ಸಂಜೆ ಅಷ್ಟೇ, ಖಾಲಿ ಹೊಟ್ಟೆಲಿ ನೆಕ್ಬಿಟ್ರೆ ಆಯಿತು. ಒಂದು ಸರಿ ನಿಮಗೆ ಇದರಲ್ಲೂ ಕಡಿಮೆ ಆಗಿಲ್ಲ ಅಂದರೆ ಅಗೇನ್ ಮತ್ತೆ ಬೇರೆ ಬೇರೆ ಆ್ಯಡ್ ಇರುತ್ತೆ, ಅದನ್ನು ಆ್ಯಡ್ ಮಾಡಿ ಕೊಟ್ವಿ ಅಂದರೆ ಏನೇ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗ ಕಡಿಮೆ ಆಗುತ್ತೆ. ಇದು ದಶಮೂಲರಿಷ್ಟ ಅಂತೇಳಿ, ಅಂದರೆ ದಶಮೂಲದಿಂದ ಮಾಡಿರ್ತಕ್ಕಂಥದ್ದು, ಅಂದರೆ 10 ಬೇರುಗಳನ್ನು ಸೇರಿ ಮಾಡಿರ್ತಕ್ಕಂಥದ್ದು. ಗ್ಯಾಸ್ಟ್ರಿಕ್ ಆಯಿತು, ವಾತಜ ಡಿಸಾರ್ಡರ್ಸ್ ಏನೇ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಮಂಡಿ ನೋವು ಇದ್ದರೆ ಅಥವಾ ಕೈಕಾಲು ನೋವೆಲ್ಲ ಇದ್ದರೆ, ಮೈಕೈ ನೋವಿದ್ದರೆ ಇದನ್ನು ನಾವು ಡೈಲಿ ತೊಗೊಳೋದ್ರಿಂದ ಬೇಗ ನಮಗೆ ವಾತ ಆಗಿರ್ತಕ್ಕಂಥ ವಾಯು ಅಂತ ಕರಿತೀವಿ. ವಾಯು ಎಲ್ಲ ಬೇಗ ವಿತಿನ್ 5 ಡೇಸಲ್ಲಿ 5 ಡೇಸ್ 10 ಡೇಸ್ ಈ ಥರ ನಾವು ರೆಗ್ಯುಲರ್ ತೊಗೊತಾ ಬಂದರೆ ಆಹಾರದಲ್ಲಿ ಪತ್ತೆ ಮಾಡಿದರೆ ಬೇಗ ನಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ಸಿರಪ್ ಇದು ಡೈರೆಕ್ಟ್ ವಿತ್ ಹಾಟ್ ವಾಟರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. 20 ml. ಇದಕ್ಕೆ ಅರೌಂಡ್ ಅಬೌಟ್ 150-200 ಆಗುತ್ತೆ. 100 ml. ಇದಕ್ಕೆ ಇವಾಗ ನಾವು ಫ್ರೀ ಆಗಿ ಇದನ್ನು ಕೊಡ್ತಾರೆ. ಹೌದೌದು, ಉಚಿತವಾಗಿ ಇದನ್ನು. ನಮ್ಮಲ್ಲಿ ತ್ರಿದೋಷ ಸಿದ್ಧಾಂತ ಅಂತ ಬರುತ್ತೆ. ವಾತ ಪಿತ್ತ ಕಫ 3 ದೋಷಗಳಿಂದನೇ ಎಲ್ಲ ರೋಗಗಳು. ದೋಷಗಳ ವ್ಯತ್ಯಾಸ ಆದರೆ ರೋಗಗಳು. ಅವು ಸಮತೋಲನವಾಗಿದ್ದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ವಾತ ಅಂದರೆ ವಾತದ್ದು 60 ರೋಗಗಳಿದ್ದಾವೆ. ವಾತದಿಂದನೇ ಈ ಜಾಯಿಂಟ್ಸ್ ಪೇಯ್ನ್ ಅಂತ ಹೇಳ್ತೀವಲ್ಲ, ಅವೆಲ್ಲ ವಾತ ರೋಗಗಳು. ಕಫ ಅಂದರೆ ರೆಸ್ಪಿರೇಟರಿ ಡಿಸೀಸಸ್ಸು, ಕಫಜ ರೋಗಗಳು. ಪಿತ್ತ ಅಂದರೆ ಅಸಿಡಿಟಿ, ಅವೆಲ್ಲವೂ ಬರೋವು ಪಿತ್ತ ರೋಗಗಳು. 60, 40, 20 ಈ ರೀತಿ ರೋಗಗಳು 3. ಹೌದು, ಅಲ್ಲ, ಕೆಲವು ವಾತಕರ ಆಹಾರಗಳು ಅಂತಿದ್ದಾವೆ. ಈ ವಾತಕರ ಆಹಾರ ವಿಹಾರ ಎರಡೂ ಹೇಳ್ತಾನೆ. ವಾತಕರ ಆಹಾರ ಅಂದರೆ ನಾವು ಇದೆ ಆಲೂಗಡ್ಡೆ, ಈ ಥರ ವಾಯು ಹೆಚ್ಚಾಗುವಂಥ ಆಹಾರಗಳು, ಅವನ್ನ ಕಡಿಮೆ ಉಪಯೋಗಿಸ್ಬೇಕು. ಸರಿ, ನಾವು ಮಹಾರಾಷ್ಟ್ರ ಸೈಡು ಆ ಕಡೆ ಮ್ಯಾಲೆ ಹೋದಂಗೆ ಆಲೂಗಡ್ಡೆ ಯೂಸೇ ಮಾಡೋಂಗಿಲ್ಲ. ಹಾಂ, ಫುಲ್ ಆಲೂಗಡ್ಡೆನೇ ಯೂಸ್ ಮಾಡೋದು. ಎಲ್ಲಿ? ಹಾಂ, ಮಹಾರಾಷ್ಟ್ರ ಮುಂದೆ. ಹೌದೌದು, ಹುಬ್ಳಿನ ಮುಂದೆ ಸರ್. ಮತ್ತೇನು ಅಲ್ಲ, ಕಾಶ್ಮೀರ ಮಠನ ಐತಲ್ಲ, ಹಾಂ, ಅವರು ಒಂದು ಅಡುಗೆಗೂ ಆಲೂಗಡ್ಡೆ ಬೇಕೇ ಬೇಕು. ಬಟ್ ನಮ್ಮ ಕಡೆ ಅದು ಯೂಸ್ ಮಾಡಿದ್ರೆ ವಾತ ಅಂತ. ಅವ್ರು ಹೆಂಗೆ ಯೂಸ್ ಮಾಡ್ತಾರೆ? ಇಲ್ಲ, ಅವ್ರಿಗೆ ಸಮ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಯಾವುದೋ ಹಾಗೆ ಹೆಚ್ಚು ಕಡಿಮೆ ಆಗಲ್ಲ, ಅತಿಯಾಗಿ ಉಪಯೋಗಿಸಿದರೆ ಅಂತೇಳಿ. ಆಮೇಲೆ ಅಲ್ಲಿ ದೇಶಕ್ಕೆ ತಕ್ಕಂಗೆ ಕೆಲವು ಔಷಧಿ ಇವು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅವರು. ನಮಗೆ ಒಂದು ಉದಾಹರಣೆ ಅಂದರೆ ಕೊಬ್ಬರಿ ಎಣ್ಣೆ ನಾವು ಇಲ್ಲಿ ಉಪಯೋಗಿಸಿದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನೀವು ಸೌತ್ ಕೆನರಾಗೆ ಹೋದರೆ ಅಲ್ಲಿ ಕಾರ್ಡಿಯಾಲಜಿಸ್ಟೇ ಹೇಳ್ತಾರೆ ನಮ್ಮ ಜೀನ್ಸೇ ಇದಕ್ಕೆ ಯಾವುದು ಕೊಬ್ಬರಿ ಎಣ್ಣೆಗೆ ಅಡ್ಜಸ್ಟ್ ಆಗಿಬಿಟ್ಟವು ಅಂತ ಹೇಳ್ತಾರೆ. ಇದು ಚರ್ಚೆ ಬಂದಾಗ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಅದು ಬಾಡಿ. ಹಾಂ, ನಮಸ್ಕಾರ, ನಾನು ಡಾಕ್ಟರ್ ವಿಂಧ್ಯಾ ಕೇಶವ್, ಸಹಾಯಕ ಪ್ರಾಧ್ಯಾಪಕಿ, ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು PG ರಿಸರ್ಚ್ ಸೆಂಟರ್, ದಾವಣಗೆರೆ. ಇಲ್ಲಿ ನಾನು ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿ ಮತ್ತು ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಆಯುರ್ವೇದ ಶಾಸ್ತ್ರ ತುಂಬ ಪ್ರಾಚೀನವಾದಂತಹ ಶಾಸ್ತ್ರ. ಇಲ್ಲಿ ಹಲವಾರು ರೋಗಗಳಿಗೆ ನಮ್ಮಲ್ಲಿ ತುಂಬ ಸುಂದರವಾದಂತಹ ಮತ್ತು ಕಟ್ಟುನಿಟ್ಟಾದಂತಹ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ. ಮುಖ್ಯವಾಗಿ ಮಂಡಿ ನೋವಾಗಿರಬಹುದು, ಸೊಂಟ ನೋವಾಗಿರಬಹುದು, ಅಥವಾ ದೀರ್ಘಕಾಲದಿಂದ
ಬಳಲ್ತಿರುವಂತಹ ಮಧುಮೇಹ ತೊಂದರೆ ಆಗಿರಬಹುದು, ಅಥವಾ ರಕ್ತ ಒತ್ತಡ ಆಗಿರಬಹುದು, ಅಥವಾ ಅಜೀರ್ಣ ಸಮಸ್ಯೆಗಳಾಗಿರಬಹುದು, ಎದೆ ಉರಿ, ಹೊಟ್ಟೆ ಉರಿ ಮುಂತಾದ ಸಮಸ್ಯೆಗಳಿಗೆ ತುಂಬ ಕಟ್ಟುನಿಟ್ಟಾದಂತಹ, ತುಂಬ ಸರಿಯಾದಂತಹ ಜೀವನ ಶೈಲಿಯಲ್ಲಿ ಬದಲಾಯಿಸಿಕೊಳ್ಳುವಂತಹ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ. ಯಾರಿಗೆ ಏನೇ ತೊಂದರೆ ಇದ್ದರೂ ಕೂಡ, ಮೊಣಕಾಲು ನೋವು, ಸೊಂಟ ನೋವು ಅಥವಾ ಉಸಿರಾಟದ ತೊಂದರೆ ಯಾವುದರಿಂದಲೇ ನರಳ್ತಿದ್ರು ಕೂಡ ಶೀಘ್ರವಾಗಿ ನಮ್ಮ ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು PG ರಿಸರ್ಚ್ ಸೆಂಟರ್ ದಾವಣಗೆರೆ ಬಾತಿಕೆರೆ ಎದುರುಗಡೆ ಇದೆ. ಇಲ್ಲಿ ಸಂಪರ್ಕಿಸಿ. ನಿಮಗೆ ನಿಧಾನವಾಗಿ ಎಲ್ಲ ಪ್ರತಿಯೊಂದು ಆರ್ಗನ್ ಪ್ರತಿಯೊಂದನ್ನು ಕೂಡ ನಾವು ಪರಿಶೀಲಿಸಿ ನಿಮಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡೋದ್ರಲ್ಲಿ ನಾವು ಸಹಾಯ ಮಾಡ್ತೀವಿ. ಧನ್ಯವಾದಗಳು. ಹಾಂ, ಅಂದರೆ ಅದು ಲಂಬಾರ್ ಸ್ಪಾಂಡಿಲೋಸಿಸ್, ಸ್ಪಾಂಡಿಲೈಟಿಸ್ ಈ ಥರ ವೇರಿಯಸ್ ಕ್ಯಾಟಗರೀಸ್ ಬರುತ್ತೆ. ನಾವು MRI ಸ್ಕ್ಯಾನ್ಸ್ಗಳನ್ನ ನೋಡಿಕೊಂಡು ಅದ್ರ ಪ್ರಕಾರ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಮುಖ್ಯವಾಗಿ ವೈದ್ಯರು ಅಂದರೆ ಪೇಷಂಟ್ಸ್ಗಳು ನಮ್ಮ ಹತ್ರ ಸಂಪರ್ಕಿಸಿದಾಗ ನಾವು ಏನೇನು ತೊಂದರೆ ಇದ್ದಾವೆ ಅಂತ ಹೇಳಿ ನಾವು ನೀಟಾಗಿ ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ನಾವು ನಿಖರವಾದ ಚಿಕಿತ್ಸೆಯನ್ನು ಕೊಡ್ತೀವಿ. ಪೇಷಂಟ್ಸ್ಗಳು ಮೊದಲು ನಮ್ಮ ಹತ್ರ ಬರಬೇಕು ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು PG ರಿಸರ್ಚ್ ಸೆಂಟರ್ಗೆ. ಸೊ ಅಲ್ಲಿಗೆ ಬಂದಾಗ ನಾವು ನೀಟಾಗಿ ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ಕೊಡ್ತೀವಿ. ಈ ಪೇಷಂಟ್ ಮೊಣಕಾಲು ನೋವಿಂದ ನರಳ್ತಾ ಇದ್ದಾರೆ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಜಾನುಸಂಧಿಗತ ವಾತ ಅಂತ ಕರಿತೀವಿ. ಜಾನುಸಂಧಿಗತ ವಾತ ಅಂತ ಹೇಳಿದ್ರೆ ನಮ್ಮ ಮಂಡಿನಲ್ಲಿ ಕ್ಲೇದಾಂಶ ಅಂತ ಕರಿತೀವಿ. ಆ ಕ್ಲೇದಾಂಶ ಕಡಿಮೆ ಆಗಿರೋದ್ರಿಂದ ಈ ಥರ ಮೊಣಕಾಲು ನೋವು ಸಮಸ್ಯೆ ಶುರು ಆಗುತ್ತೆ. ಇದನ್ನು ಮಾಡರ್ನ್ ಶಾಸ್ತ್ರದಲ್ಲಿ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರಿತೀವಿ. ಅಂದರೆ ಲಿಗಮೆಂಟ್ ಟೇರ್ ಆಗಿರಬಹುದು, ಇದರಿಂದ ಸೈನೋವಿಯಲ್ ಫ್ಲೂಯಿಡ್ ಎಫ್ಯೂಷನ್ ಅಂತ ಕರಿತೀವಿ. ಸುಮಾರು ವಿಧಗಳಿವೆ ಇದರಲ್ಲಿ. ಸೊ ಇವೆಲ್ಲ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ದೇಹದಲ್ಲಿರುವಂತಹ ಸ್ನೇಹಾಂಶ, ಕ್ಲೇದಾಂಶ ಮುಖ್ಯವಾಗಿ ಈ ಸಂದಿನಲ್ಲಿ ಇರೋದು ಕಡಿಮೆ ಆಗುತ್ತೆ. ಹಾಗಾಗಿ ಈ ಸಮಸ್ಯೆ ಶುರುವಾಗುತ್ತೆ. ಸೊ ಇದಕ್ಕೆ ಮುಖ್ಯವಾಗಿ ಏನು ಪರಿಹಾರ ಅಂತ ಹೇಳಿದ್ರೆ, ಸೊ ಕ್ಲೇದಾಂಶ ಕಡಿಮೆ ಆಗಿರೋದ್ರಿಂದ ಕ್ಲೇದ ಹಾಕಬೇಕು ಎಕ್ಸ್ಟರ್ನಲ್ಲಿ. ಅದಕ್ಕೋಸ್ಕರ ನಾವು ಮಸಾಜ್ ಮಾಡ್ತೀವಿ. ಎಣ್ಣೆ ಅಂತ ಹೇಳಿದ್ರೆ ಅದು ಲೈಪೋಫಿಲಿಕ್ ಅಂತ ಹೇಳಿದ್ರೆ ದೇಹದೊಳಗೆ ಅಬ್ಸಾರ್ಬ್ ಆಗುತ್ತೆ ಆ ಎಣ್ಣೆ. ಸೊ ನಮ್ಮ ದೇಹದಲ್ಲಿ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸುಮಾರು ವಿಧವಾದಂತಹ ಎಣ್ಣೆಗಳಿದೆ. ಕ್ಷೀರಬಲ ತೈಲ ಆಗಿರ್ಬೋದು, ಮಹಾನಾರಾಯಣ ತೈಲ ಇರ್ಬೋದು, ಕೊಟ್ಟಂಚುಕಾದಿ ತೈಲ ಇರ್ಬೋದು, ಸುಮಾರು ವಿಧವಾದಂಥ ಎಣ್ಣೆಯಿಂದ ನಾವು ಮಸಾಜ್ ಮಾಡ್ತೀವಿ. ಮಂಡಿಯಲ್ಲಿ ತೊಂದರೆ ಇರೋದ್ರಿಂದ ಮಂಡಿಯಲ್ಲಿ ನೀಟಾಗಿ ಮಸಾಜ್ ಮಾಡ್ತೀವಿ. ಸೊ ಒಂದೇ ಜಾಗದಲ್ಲಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು ಅಂತ ಕರಿತೀವಿ. ಒಂದೊಂದು ಧಾತುವನ್ನು ರೀಚ್ ಆಗೋಕ್ಕೆ 1 ನಿಮಿಷ ಸಮಯ ತಗೊಳ್ಳುತ್ತೆ. ಮೂಳೆಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ 8 ರಿಂದ 10 ನಿಮಿಷ ಬೇಕಾಗತ್ತೆ. ಹಾಗಾಗಿ ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಇವ್ರು ಹೇಗೆ ಮಸಾಜ್ ಮಾಡ್ತಿದ್ದಾರಲ್ಲ ಆ ಥರ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿರ್ಬೋದು, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆಗಿರ್ಬೋದು, ಮಸಲ್ ಹೆಂಗೆ ಒರಿಜಿನೇಟ್ ಆಗುತ್ತೆ, ಎಲ್ಲಿ ಇನ್ಸಲ್ಟ್ ಆಗುತ್ತೆ ಅದ್ರ ಪ್ರಕಾರ ನಾವು ಮಸಾಜ್ ಮಾಡ್ತೀವಿ. ವೇರಿಯಸ್ ಟೆಕ್ನಿಕ್ಸ್ ಇದೆ ಮಸಾಜ್ ಮಾಡೋಕ್ಕೆ. 7 ರೀತಿಯಲ್ಲಿ ನಾವು ಮಸಾಜನ್ನು ಮಾಡ್ಬೋದು. ಒಂದು ಸರ್ಕ್ಯುಲರ್ ಫ್ಯಾಷನಲ್ಲಿ ಮಾಡ್ಬೋದು, ಒಂದು ಆ್ಯಂಟಿ ಸರ್ಕ್ಯುಲರ್ ಫ್ಯಾಷನಲ್ಲಿ ಮಾಡ್ಬೋದು, ಇನ್ನೊಂದು ಲ್ಯಾಟ್ರಲ್ ಫ್ಯಾಷನ್ ಅಂತ ಕರಿತೀವಿ ಅದರಲ್ಲಿ ಮಾಡಬಹುದು, ಇನ್ನೊಂದು ಪೇಷಂಟನ್ನು ಹೊಟ್ಟೆ ಭಾಗದಲ್ಲಿ ಮಲಗಿಸಿ ಮಸಾಜ್ ಮಾಡೋದಾಗಿರಬಹುದು. ಈ ಥರ ವಿಧವಾದಂತಹ ಭಂಗಿಗಳಲ್ಲಿ ನಾವು ಮಸಾಜನ್ನು ಮಾಡ್ತೀವಿ. ಅದನ್ನು ಕರೆಕ್ಟಾಗಿ ಪೇಷಂಟ್ಗಳು ಫಾಲೋ ಮಾಡಬೇಕು. ನಾವು 7 ದಿನಗಳ ಮಟ್ಟಿಗೆ, 14 ದಿನಗಳ ಮಟ್ಟಿಗೆ ನಾವು ಮಸಾಜನ್ನು ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ಈ ಥರ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಪೇಷಂಟ್ ಆರಾಮಾಗಿ ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಅಂದರೆ ಪೇಷಂಟ್ಗೆ ನಡೆಯೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಕರೆಕ್ಟಾಗಿ ಮಲಗೋಕ್ಕಾಗಲ್ಲ, ಮುಖ್ಯವಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಹ್ಯಾಂಪರ್ ಆಗ್ತಾ ಹೋಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿಸ್ಕೊಳ್ಳೋದ್ರಿಂದ ಆರಾಮಾಗಿ ನಡಿಬೋದು, ಮಾಡ್ಬೋದು. ತನ್ನ ದೈನಂದಿನ ಚಟುವಟಿಕೆಗಳೇನಿರುತ್ತೆ ಅದನ್ನೆಲ್ಲ ಮುಖ್ಯವಾಗಿ ತಾನು ನಿಭಾಯಿಸ್ಕೊಳ್ಬೋದು. ಇದನ್ನು ಕಂಟಿನ್ಯೂಸ್ ಆಗಿ 3 ತಿಂಗಳಿಗೊಂದ್ಸರ್ತಿ, 4 ತಿಂಗಳಿಗೊಂದ್ಸರ್ತಿ ಬಂದು ಒಂದೊಂದು ವಾರ, 2 ವಾರ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ಮಾಡುವಂತಹ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ನಮ್ಮದು ಅಲ್ಲಿ ಮೆಡಿಕಲ್ ಕಾಲೇಜ್ ಟೀಚಿಂಗ್ ಹಾಸ್ಪಿಟ್ಲ್ ಆಗಿರೋದ್ರಿಂದ ನಾಮಿನಲ್ಲಾಗಿ ಚಾರ್ಜ್ ಮಾಡ್ತೀವಿ. ನಮ್ಮಲ್ಲಿ ಔಷಧಿಗಳನ್ನು ಅವ್ರು ತಂದು ಕೊಟ್ಟರೆ ಅದು ಪ್ರತಿ ದಿವಸಕ್ಕೆ ಇಷ್ಟು ಅಂಥೇಳಿ ಮಿನಿಮಮ್ ಚಾರ್ಜಸ್ ಇರುತ್ತೆ. ಕನ್ಸಲ್ಟೇಷನ್ ಫೀಸ್ ಕೇವಲ 50 ರೂಪಾಯಿ ಇದೆ ನಮ್ಮಲ್ಲಿ. ಅದರಲ್ಲಿ 1 ತಿಂಗಳವರೆಗೆ ಅವ್ರು ಎಷ್ಟು ಸಾರಿ ಬಂದರೂ ನಾವು ಟ್ರೀಟ್ಮೆಂಟು ಮತ್ತು ಕನ್ಸಲ್ಟೇಷನ್ ಮಾಡಿಕೊಂಡು ಟ್ರೀಟ್ಮೆಂಟಿಗೆ ಮಿನಿಮಮ್ ಚಾರ್ಜಸ್ ಇದೆ. ಡಿಪೆಂಡ್ಸ್. ಈಗ ಜಾನು ಬಸ್ತಿ, ಕಟಿ ಬಸ್ತಿ ಈ ರೀತಿ ಅವಕ್ಕೆ ಟ್ರೀಟ್ಮೆಂಟ್ಗಳನ್ನು ಫಿಕ್ಸ್ ಮಾಡ್ತೀವಿ. ಇದನ್ನು ನಾಡಿ ಸ್ವೇದ ಅಂತ ಕರಿತೀವಿ. ಅಂದರೆ ನಮ್ಮದ್ರಲ್ಲಿ ಸುಮಾರು ಗಿಡಮೂಲಿಕೆಗಳಿರುತ್ತೆ. ಅಂದರೆ ವಾತಾಹಾರ ದ್ರವ್ಯಗಳಂತ ಕರಿತೀವಿ. ನಿರ್ಗುಂಡಿ ಆಗಿರ್ಬೋದು, ರಾಸ್ನ ಆಗಿರ್ಬೋದು, ರಾಸ್ನ ಸಪ್ತಕ, ಏರಂಡ ಇವೆಲ್ಲ ವಾತಾಹಾರ ಗಿಡಮೂಲಿಕೆಗಳು. ಅಂದರೆ ನೋವನ್ನು ಕಡಿಮೆ ಮಾಡುವಂತಹ ಗಿಡಮೂಲಿಕೆಗಳು. ಇದರಿಂದ ಮುಖ್ಯವಾಗಿ ನಾವು ಫಸ್ಟು ಕಷಾಯವನ್ನು ತಯಾರಿಸ್ತೀವಿ. ಅದರಿಂದ ಬರುವಂತಹ ಸ್ಟೀಮ್ ಅಂದರೆ ಹೊಗೆನ ನಾವು ಈ ಜಾಗಕ್ಕೆ, ಯಾವ ಜಾಗದಲ್ಲಿ ನೋವಿದೆಯೋ ಆ ಜಾಗಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಇದನ್ನು ಕೂಡ ಒಂದು 4 ರಿಂದ 5 ನಿಮಿಷದ ಮಟ್ಟಿಗೆ ಕೊಡ್ತೀವಿ. ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಣ್ಣೆನಲ್ಲಿ
ಮಸಾಜ್ ಮಾಡಿರ್ತೀವಲ್ವಾ, ಇದನ್ನು ಕೊಡೋದ್ರಿಂದ ಆ ಎಣ್ಣೆ ಹೀರ್ಕೊಳ್ಳೋಕ್ಕೆ ದೇಹದೊಳಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನಾಡಿ ಸ್ವೇದ ಅಂತ ಕರೆಯೋದು. ಸುಮಾರು ವಿಧವಾದಂತಹ ಸ್ವೇದ ಇದೆ. ಹಸ್ತ ಸ್ವೇದ ಆಗಿರ್ಬೋದು, ತಾಪಸ್ವೇದ ಆಗಿರ್ಬೋದು, ಉಪನಾಹ ಸ್ವೇದ ಆಗಿರ್ಬೋದು, ನಾಡಿ ಸ್ವೇದ ಆಗಿರಬಹುದು. ಅಂದರೆ ನೋವಿಗೆ ತಕ್ಕಂತೆ, ಆ ಒಂದು ರೋಗಕ್ಕೆ ತಕ್ಕಂತೆ ನಾವು ಸ್ವೇದದ ವಿಧಗಳನ್ನು ಬದಲಾಯಿಸ್ತಾ ಹೋಗ್ತೀವಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.